ಪ್ರೇಮದ ಮನುಷ್ಯ ಕವಚವನ್ನು ಏಕೆ ತುಡಬೇಕು. ನರರಿಗೆ ಕ್ರೋಧವಿಲ್ಲದಿದ್ದರೆ ಶತ್ರುಗಳು ಏನು ಮಾಡಬಾರದು. ಸತ್ಯವಿದ್ದರೆ ತಪಸ್ಸಿನಿಂದ ಪ್ರಯೋಜನವೇನು. ಲೋಭ ಮಾತೃತ್ವರು ಇನ್ನು ಅವಗುಣಗಳು ಯಾತಕ್ಕೆ ಬೇಕು. ಚಾಡಿಕಾರನಾದಲ್ಲಿ ಇದಕ್ಕೆ ಘನವಾದ ಪಾಪ ಏನಿರ್ಬೋದು. ಹೇ ತಾಯಿ, ಸದ್ಬುದ್ಧಿ ಇದ್ದರೂ ದ್ರವ್ಯ ಸಂಗ್ರಹ ಯಾತಕ್ಕೆ ಬೇಕು. ಅಪಕೀರ್ತಿ ಪ್ರಾರ್ಥವಾದ ಮೇಲೆ ಮರಣವನ್ನು ಯಾಕಬೇಕು. ಹೇ ತಾಯಿ, ಈ ಗ್ರಂಥದಲ್ಲಿ ವಿವರಿಸಿದ್ದು ಪರಾಮರ್ಶಿ ನೋಡಿದರೆ ಒಂದು ಗುಣ ಕೊಟ್ಟಿ ಗುಣ ಕಾಣಿಸುವುದು. ಒಂದರಲ್ಲಿ ಎಷ್ಟು ಅರ್ಧ, ಎಷ್ಟು ಲಾಭ, ಎಷ್ಟು ಸುಖ, ಕೀರ್ತಿ, ಅಪಕೀರ್ತಿ, ಹೋದ ಸತ್ಯ ಹೃದಯ, ದಾರ್ತೃತ್ತಂ ಮಂಗಲವಾಣಿ, ಸದ್ಬುದ್ಧಿ 8, ಭಕ್ತಿ 9. ಒಂದರಲ್ಲಿ 9 ಉಂಟು. ಒಂದು ವಿಲ್ಲದಿದ್ದರೆ 9ವಿಲ್ಲ. ಸಕಲ ಲಾಭವೂ ಭಕ್ತಿ ಉಂಟು. ಭಕ್ತಿಯೇ ಸದ್ಬುದ್ಧಿ ಎಂದು ಹೇಳಬೇಕು. ಹೇ ದೇವಿ, ಏಕೆಂದರೆ ವಿದ್ಯೆಯನ್ನರು ಸಹ ಭಕ್ತರಾಗುತ್ತಾರೆ. ಹೇಗೆಂದರೆ ಸತ್ಯಾಭಿಮಾನದಿಂದಲೇ ಹೊರತು ಮತ್ತೇನಲ್ಲ. ಅಥವಾ ವಿದ್ವಾಂಸನಾದರೂ ಸಾರ್ಥಕವಲ್ಲ. ಅಥವಾ ಭಕ್ತನಾದರೆ ಆತನೇ ಕರುಣಾಳ ಸ್ವಾಮಿ, ಸಕಲವೂ ತಿಳಿಯುತ್ತಾನೆ. ಮತ್ತು ಸುದೃಢದಿಂದ ದೇವೋತ್ತ ಅನುಭವ ಉಂಟಾದ ಮೇಲೆ ಮತ್ತೇನೇ ಬೇಕು. ಅದಕ್ಕೆ ಯಾವ ತರ ಚಿತ್ತದಲ್ಲಿ ಭಗವಜ್ಞಾನಿ ಉಂಟು ಆತನೇ ಸತ್ಯ, ಶುದ್ಧ ಸತ್ಯ, ಪೃಥ್ವಿಜೀವಿ, ನಿತ್ಯಾನಂದ ನಿರ್ಮಯನಾಗಿದ್ದಾನೆ. ಆದ ಕಾರಣ ಶ್ರೀಮತ್ ಶಂಕರೇಂದ್ರನ ಪಾದರವಿಂದಕ್ಕೆ ವಂದಿಸಿ ಮರ್ಯಾದೆ ಶ್ರೇಣಿಯನ್ನ ಮಾಡಿ ಧೈರ್ಯ ಸರಿಯಾಗಿ ಇರುವ ಬಳಗು. ಅದಕ್ಕೆ ಎಂತ ಕಷ್ಟ ಒದಗಿದರು ಈಶನೇ ಪರಿಹಾರ ಮಾಡುವ ನಮ್ಮ ತಾಯಿ ಸೌಖ್ಯ ಪ್ರದಾಯಿ. ಇದೇನೋ ಇಂದ್ರನ ಲೋಕವು. ಈ ಸ್ವರ್ಗದ ವಿಸ್ತಾರವನ್ನು ವರ್ಣಿಸಲು ಆದಿಶೇಷನಿಗೂ ಅಸಾಧ್ಯವಾಗಿರುವುದು. ಎತ್ತ ನೋಡಿದರು ಮುತ್ತು ರತ್ನ ಗೊಂಚಲಗಳಿಂದ ಸಂಕಿತವಾದ ರತ್ನ ಕೆಚ್ಚಿಸಿದ ಜೀವ ಮೇಲುಪ್ಪರಿಗೆ ನಕಾಗ್ರ ಭಾಗದ ನಿರಾಕರ ಪ್ರದೇಶ ತೆಗೆದಿಸುವ ವಜ್ರದ ಕಲಸಗಳನ್ನು ನೋಡಿದೀಯಾ? ಈ ಸಾಧ್ಯದಿಂದ ಮೆರೆಯುವ ಈ ಮಧ್ಯರಂಗದ ವಜ್ರಾಮದ ಈ ಚಿತ್ರವನ್ನು ನೋಡಿದ್ಯಾ? ಎಲ್ಲ ಸಾರಥಿ ಇದ್ರು ಅಲ್ಲದೆ ವಜ್ರ ವೈಡೂರ್ಯ ಮೇಧಕ ಪುಷ್ಪರಾಗ ಪದ್ಮರಾಗ ಚಿನ್ನದಿಂದ ನಿರ್ಮಿತವಾದ ಉನ್ನತ ಫಲವಿರುವ ಖಂಡಿಯ
ಸಾರಥಿ ಈ ಕಾರಗ್ರದೋಳಿರುವ ತೋಟದಲ್ಲಿ ಕಮಲ ಕುಮದ ವನಗ ಸ್ಥಾನದಲ್ಲಿ ಜಂಕರಿಸುವ ದುಂಬಿಗಳ ಕೊಂತಿ ಪಂಕ್ತಿಗಳ ವಿರಾಮವನ್ನು ಕಂಡಿಯ ಎಲ್ಲ ಸಾರಥಿ ಅಮರಾವತಿಯ ಸಾಧ್ಯ ಅಸಾಧ್ಯವಾದ ಉದ್ಭವ ನಂತರದಲ್ಲಿ ತಾಳೆ ತೆಂಗು ಕುಪಿತ್ತ ಪನಸ್ಪೋ ಪಾಳೆನಲ್ಲಿ ಖರ್ಜೂರ ಲಿಂಬು ಫಲಭರಿತವಾದ ವೃಕ್ಷ ರಸಬಾಳೆ ಬಾಳೆಯ ತೋಪುಗಳಿಂದ ಸಭೆ ಕೂಡಿರುವ ಪರಿವಂತಿರ್ಪವು ನೋಡಿದೆಯಾ ಸಾರಥಿ ಇಂಥ ವೈಭವ ಮೋಕ್ಷಗಳನ್ನು ಈಶ್ವರನು ಇಂಥ ಅನಾಥ ಇಂದ್ರನಿಗೆ ಏನು ಕಾರಣ ಕೊಟ್ಟಿದ್ದನಾಯಿತು ಇವನಿಗಿಂತ ಉಗ್ರ ತಪಸ್ಸು ಮಾಡಿರುವನು ನಾನಲ್ಲವೇ ಎಲ್ಲ ಸಾರಥಿ ಸುರದೇನು ಕಲ್ಪವೃಕ್ಷ ಚಿಂತಾಮಣಿ ಇತ್ಯಾದಿ ಅಧಿಕ ಸಂಪತ್ತಿಗೆ ಎಂಬಂತೆ ಜೈ ಬೇರಿ ಧ್ವನಿ ಡಣಂ ಡಣಂ ಎಂದು ಹೊಡಿಸಲ ಈ ಸಾರಥಿ ಸಾಧಿಸನ್ನೇ ಪ್ರೀತಿ ಚೆನ್ನಾಗಿ ಇಂದ್ರನನ್ನು ಕಟಕದಿಂದ ಸೊಕ್ಕ ಸಿಡಿಸಿ ನೆತ್ತಿಗೆ ತೋಳಿಗೆ ಎಡೆ ಗುಂಡಿಗೆ ಬಂಧಿಸಿ ಅಲ್ಲದೆ ಆ ಸತಿ ರಂದೆ ಊರಿಸಿರನ್ನು ತರುತ್ತಿದ್ದರೆ ಸ್ಥಳವಿರದ ಅನುಜನಾದ ಸುಂಬಾಸುರ ರಕ್ಕಸನಂದು ವೀರ್ಯ ವಿರುದ್ಧ ಇದ್ದು ಸಾರ್ಥಕವೇನು ಹಣ್ಣ ತಮ್ಮ ನಿನ್ನ ಹಪ್ಪಡೆ ಪ್ರಕಾರ ಹೋಗಿ ಬರ್ತೇನೆ ಸಾರಕ್ಕೆ ಆ ಇಂದ್ರನ್ನು ತೋರುತ್ತವರು ಇಲ್ಲದಿದ್ದರೆ ಹರಬ್ರೆ ಎರಡು ಕಾಲದಲ್ಲಿ ಹಿಡಿದು ಈ ಅಮರಾವತಿಯ ಕೋಟೆ ಮೇಲ್ಭಾಗಕ್ಕೆ ತೋರು ಬಿಡುವನು ಸಾರಥಿ ಅತಿ ಜಾಗೃತಿ
ಮಂತ್ರಿ ಶ್ರೇಷ್ಠನಾದ ನಿಶುಂಭ ದೈತ್ಯನೇ ಏನಿದೆ ಅರಹಪರೆ ಈ ರಾಜಧಾನಿಯ ಅಂತಾಪುರದಲ್ಲಿ ವಾಸಿಸುತ್ತಿರುವ ಸಚಿ ರಂಬೆ ಮೇನಕಿ ತಿಲೋತ್ತಮೆಯರನ್ನು ಸೆರೆ ಹಿಡಿದಿರುವನು. ಹೇ ರಾಜೇಂದ್ರ, ಏನಿದೆ ಇದು ಅಲ್ಲದೆ ಇಂದ್ರನಾಮ್ ತಂದು ಬಂದೆ ಕಾಣಿಯಲ್ಲಿಟ್ಟು ಅರಹಪರೆ ಬಸ್ತಿಗೆ 10,000 ರಾಕ್ಷಸರ ಪಡೆಯನ್ನು ಕಾವಲಿಟ್ಟಿರುವನು. ಹೇ ಮಂತ್ರಿ ಶ್ರೇಷ್ಠರೇ, ಒಂದು ದಶ ಕೋಟಿ ದೇವತೆಗಳಿಗೆ ಜಂಜೇರಿ ಬೇಡಿಯನ್ನು ಜಡಿದಿರುವನು. ಹೇ ರಾಜೇಂದ್ರ, ಅಂಜಿಕೊಂಡು ಕೆಲವು ನಿರ್ಜನರು ದಿಗ್ಭ್ರಮಣಗೊಂಡರು. ಹೇ ರಾಜೇಂದ್ರ, ಪಾಲಕರನ್ನು ಓಡಿಸಿ ಅವರ ಲೋಕವನ್ನೆಲ್ಲ ಹಾಳು ಮಾಡಿ ಬಂದಿರುವ ನೋಡ ನಿಶುಂಭ ದೈತ್ಯನೇ. ಇಂದಿನ ದಿವಸ ತಮ್ಮ ಸುಂದರ ಆಜ್ಞೆಯಂತೆ ಅಮರಾವತಿ ಎಂಬಕ್ಕ ಬಂಗಾರದಿಂದ ನಿರ್ಮಿತವಾದ ಮೋಕ್ಷಕ್ಕೆ ಬರಣ ಭೂಕ್ಷಿತರಾದ ಶೃಂಗಾರವತಿಯರಾದ ದೇವತಾಂಗಿನ ತಂದು ಅಂಗಳದಲ್ಲಿ ನೆಲೆಸಿರುವೆನು. ನಿಮ್ಮ ಮನಸ್ಸಿಗೆ ಬಂದರೆ ರಕ್ಷಿಸಿರಿ, ಶಿಕ್ಷಿಸು ಅಥವಾ ಭಕ್ಷಿಸು. ಲಕ್ಷವೇನು ರಾಕ್ಷಸ ಕುಲ ತಿಳ್ಕನೆ ಈ ಕೋಯಿ ಚಿಂತಾಮಣಿ ಮುಂತಾದ ವೈಭವವನ್ನು ನಿಮ್ಮ ಸ್ವತಂತ್ರದಲ್ಲಿಟ್ಟಿರುವ, ಆದರೆ ವಜ್ರ ವೈಡೂರ್ಯ ಮುಂತಾದವುಗಳನ್ನು ನಿಮ್ಮ ಸ್ವತಂತ್ರದಲ್ಲಿಟ್ಟಿರುವ ಈ ದರ್ಬಾರದ ರಾಜ ಸಿಂಹಾಸನ ಅಗ್ರಸ್ಥಾನದಲ್ಲಿ ಮೋಹಿತಗೊಳಿಸುವಂತೆ ಬೇರೆಯನ್ನು ಮಾಡಿಸು. ಖಂಡಿಯ ಸುಮ್ಮ ಮಹಾರಾಜನೇ. ಚೆನ್ನಾಗಿ ಹೇಳುವಂತಾಗಿ ಆಗು. ಪ್ರಾಣದಲ್ಲಬ ಇದೆಂತ ದುರ್ಲಭವು. ರಾಕ್ಷಸರ ಪಾಳೆ ಬಂದು ಮುತ್ತಿಗೆ ಹಾಕಿರುವ ಈ ನಿರಂತಕರಣಿಗಳಾದ ಬಂಡರ ಆಸೆ ಮುಂಡೆ ಗಂಡರ ಆಡುವಂತ ನುಡಿಗಳನ್ನು ಕೇಳಿದೆಯಾ? ಮತ್ತು ಅತ್ಯಂತ ಕೃತ ಆಲೋಚನೆ ಮಾಡಿಕೊಂಡು ನಮ್ಮ ಪುರವನ್ನು ಸ್ವಾಧೀನ ಮಾಡಿಕೊಂಡವರು. ಆಗ ನಮ್ಮ 330 ಕೋಟಿ ಪಟ ದೇವತೆಗಳನ್ನು ಸೇರಿ
ಹೇ ಕಾಂತ, ಹೇ ಪ್ರಾಣಕಾಂತಿ, ಈ ಪ್ರಕಾರ ನಿನಗೂ ನನಗೂ ಅಪಹಾಸ್ಯನುಂಟು ಮಾಡಿದ್ರು. ಈ ಪ್ರಕಾರವಾಗಿ ಅವರ ಮನಸ್ಸಿಗೆ ಬಂದಂತೆ ತಾಂಡೆ ಮಾಡಿದರೆ ಕೈವಸವಾದರೆ ಮಿಕ್ಕಿದ ನಮ್ಮ ಹರಿಸರಗಳು ಕೇಳುವರ್ಯಾರು. ಏ ಪ್ರಿಯ, ನನ್ನ ಹೆದಿ ಜಲ್ಲ ಎನ್ನುವುದು ಪ್ರಾಣದೊಲ್ಲಪ, ಇದೇನು ದುರ್ಲಭ. ಹೇ ವಲ್ಲಭಿ, ಹೇ ವಲ್ಲವ, ಇಂತಹ ನಿಷ್ಕರುಣಿಗಳಾದ ಈ ಪಂಥದಿಂದ ಹಿಡಿದು ಈ ಜಂಜೂರಿಯನ್ನು ಜಡಿದು ಇಂತಿಂತ ಪಜೀತದ ಸುದ್ದಿಯನ್ನು ಏನೆಂದು ತಿಳಿಸಲಿ ನಾರಿ ತೀರ ಸುಂದರಿ. ನಾಯಕರಾದ ಮುಂಡೆ ಗಂಡನೆಂದು ಬಗಳವಾಯಿಕೋ ನಾರಿಗೆಯನ್ನು ಗಂಡನಾದ ಇಂದ್ರನಿಗೆ ಕಪಾಳಕ್ಕೆ ಕಟ್ಟಿಸಿ ಪಟ್ಟ ಬಯಲಿಗೆ ನೂಕಿರಿ. ಇದು ಅಲ್ಲದೆ ಅಂಬಾ ಉಣ್ಣಿಗಳಿರುವ ಬಂದಿ ಕಾಲಿಯಲ್ಲಿ ಹಾಕಿ ಹಾಗೂ ಕಟ್ಪಕರನ್ನು ಕಾವಲಿಟ್ಟು ಅವರವರ ಶ್ರೇಷ್ಠ ಸಂಪತ್ತಿಗೆ ಪಟ್ಟ ವಿಚಕ್ಷನಾಗುವುದೇ ನಮ್ಮ ಇಷ್ಟ ಇರುವುದು. ನಿಮಗೆ ಕೊಟ್ಟ ಆಜ್ಞೆ ವರ್ತಿಸಿರೆ ಆ ಚಂಡ ಮುಂಡರೆ. ಭಂಡದೇವೇಂದ್ರನೇ, ಬಂಡರಕ್ಕಸ ನನ್ನ ನುಡಿಗಳನ್ನು ಚೆನ್ನಾಗಿ ಕೇಳುವಂತ ಚೆನ್ನಾಗಿ ಬರುವಂತವನಾಗ. ಕರೆದುಕೊಂಡು ಬಂದು ಧೀರನಾದ ಸುಂಬ ಮಹಾರಾಜನ ಅಪ್ಪಣೆಯಾಗಿರುವುದು. ಈ ಪ್ರಕಾರವಾಗಿ ಈ ಬಾರಿ ಭೀಕರವಾದ ಕಟನೆಯಿಂದ ತೂರಿ ತಿವಿದು ನಿನ್ನ ಪ್ರಾಣವನ್ನು ಹಾರಿಸುವೆನು. ಸುರಪತಿ, ಇದಕ್ಕೆ ನನ್ನುವೆ ನಿನ್ನ ಅನುಮತಿ. ಹೇ ಧನವಗ್ರಣಿ, ಭಂಡದೇವೇಂದ್ರ, ನಿಮ್ಮ ಆಜ್ಞೆ ವಶವಾಗಿ ನಡೆದುಕೊಳ್ಳುವೆನು ರಾಜ. ಸಾಂದ್ರಗುಣ ತೇಜ ಇಲ್ಲೇ ಬಂಡ ಮುಂಡೆ ಸತಿ ಎಲ್ಲ ಹೋ ಬಂಡ ಅನ್ನ ನುಡಿಗಳಂತೆ ಬಾಯಿ ಕೇಳಿಕೊಂಡು ಚಂದಾಗಿ
ಇನ್ನ ಮೇಲೆ ಮತ್ತೆ ನೀನು ಹೆಚ್ಚಿಗೆ ಮಾತನಾಡಿದರೆ ನಿನ್ನ ನಾಲ್ಗೆಯನ್ನು ಈ ಗೋಯಿ ಕನ್ನಡಿ ಅಂತ ಹೊಳೆತಿರುವ ಕೋರೆ ಹಲ್ಲುಗಳಿಂದ ಚೂರು ಚೂರು ಮಾಡಿ ನೆಮ್ಮದಿಯಿಂದ ನುಂಗಿ ಬಿಡುವನು. ಕಣ್ಣಿಯ ಮತ್ತಿಗಂಗಳೇ ಬಂಡ ಬಂಡೆ ಅಯ್ಯೋ ಹೊಲ್ಲಬ ಎನ್ನ ನುಡಿಯನ್ನು ಕೇಳುವಂತರಾಗಿ ದಾಯೇ ಪಾರೆ ನುಡಿಯನ್ನು ಕೇಳುವಂತರಾಗಿ ಕೊರಳು ಕೊಯ್ಯಲಿಕ್ಕೆ ಕುಡುಗಾಲಾಕಿ ಜಗ್ಗುದನ್ನು ಕಣ್ತುಂಬ ನೋಡಿ ನಿನ್ನ ಧೈರ್ಯಕ್ಕೆ ಹಿಡಿಯಲವೇನೋ ರಮಣ ಜ್ಞಾನ ಏನಂ ಪಶು ಎಂಬಂತೆ ನೀತಿಯನ್ನು ಕಂಡು ವಿಚಾರಿಸುವಂತ ಜ್ಞಾನಿಗಳಿಗೂ ಮತ್ತು ಉತ್ತಮ ಪುರುಷರಿಗೂ ಮಾನವ ಎಂಬುದು ಕಾಸಿಗೆ ಪಂಚರಾಗಿ ಹೋಗುತ್ತದೆ. ಆ ಏಕಾಂತ ಈ ಪ್ರಕಾರ ನಮಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಕುಚಿತ ಕುಟಿಲರ ಸತ್ಪುರುಷರನ್ನು ನೋಡಿ ನಿತ್ತರಿಸಲಾಗಿದೆ ದುರ್ಮಾರ್ಗತನದಿಂದ ಆಚರಿಸರೋ ಹೇಗೋ ಈ ಶತ್ರುಗಳ ಎಂದಿಗೆ ನಾಶವಾಗುವರು. ನಾವು ಹೊಲ್ಲಬ ಇದೆಂತ ದುರ್ಲಭವು. ನೀನು ಚಿಂತೆ ಮಾಡದಿರೋ ರಾಕ್ಷಸದ ಮರ ತತ್ಪೂರ್ವದಲ್ಲಿ ನಮ್ಮ ಸದನಕ್ಕೆ ಮುತ್ತಿಗೆ ಹಾಕಿದ ಹೇ ಪ್ರಾಣದಲ್ಲವೇ ಹೊಲ್ಲಬ ಮಹಿಷಾಸುರನೆಂಬ ದೈತ್ಯ ಪಂಕ್ತಿಗಳು ಪಳ್ಪಳನೆ ಉದುರಿದವು. ಹೇ ಪ್ರಾಣಕಾಂತಿ ಹೇ ಪ್ರಾಣಕಾಂತ ಶಾಂತ ವಾರಿದಿಯಾದ ಶಾಂಭವಿಯು ಈಗಲಾದರೂ ನಮ್ಮನ್ನು ರಕ್ಷಿಸುತ್ತಾಳೆ ಕಂಡಿಯ ಸಚಿಮಣಿಯಳೆ. ಹೇ ಹೊಲ್ಲಬ ಹೇ ಒಲವೇ ನುಡಿಯನ್ನು ಕೇಳುವಂತರಾಗಿ ಚೆನ್ನಾಗಿ ಹೇಳುವಂತ ಕೇಳು. ನುಡಿಯನ್ನು ಕೇಳುವಂತರಾಗಿ ಶ್ರೀಮತ್ ಪ್ರಾಣಪ್ಪ ಈ ತತ್ಕಾಲದಲ್ಲಿ ಸುತ್ತಮುತ್ತ ಗಾಢಮಯವಾಗಿ ಮುಸುಕಿದಂತೆ ಕಾಣುತ್ತದೆ. ಅನ್ಯಾಯದ ಅಪರಾಧವಿದು ನಿಜವಾಗಿ ಹೋದು ಈ ಕೋಯಿ ಪುಣ್ಯಾತ್ಮರ ಮಣ್ಣು ಪಾಲ ಆಗುವ ಪ್ರಯತ್ನ ಸಣ್ಣಗಿದ್ದೇವೆಂದರೆ ಹೇಗಾದಿತ್ತು. ಹೇ ಕಾಂತ ಹೇ ಪ್ರಾಣಕಾಂತಿ ಸಹಜವೆಂದು ತಿಳಿಯೋ ಶ್ರೀಮಂತ ಅಂತಕನಾದ ಶ್ರೀಕಂದು ಶತಪೂರ್ವ ಶಂಕರೇಂದ್ರನು ಚಿಂತೆಯನ್ನು ಕಳೆದ ಶಾಂತವನ್ನು ಕೊಟ್ಟ ಸಲಹೆ ಬೇಕು ಹೊರತು ಮತ್ತಾರ ಗತಿ ಇರುವ ಪ್ರಾಣದರ ಸಹ ನುಡಿಪುರನ ಸರಸ. ಹೇ ಸುಂದರಾಂಗಿಯೇ ವಲ್ಲಭ ಎಂದೆಂದಿಗೂ ಬಾರದ ಇಂತಹ ಬಂಧನವನ್ನು ತಂದೊಡ್ಡಿದ ಚಂದ್ರಶೇಖರನೇ ಬಲ್ಲನಲ್ಲದೆ. ಹೇ ಪ್ರಾಣಕಾಂತಿ ಹೇ ಪ್ರಾಣಕಾಂತ ಈ ದಿನ ಒಂದಾದರೂ ಆಲೋಚನೆ ತೋಚಲಲ್ಲದು ಕಂಡಿಯ ಪ್ರಾಣಕಾಂತಿ. ಈ ಕ್ಷಣದಲ್ಲಿ ದೇವೇಂದ್ರನ ಬಾಯಿ ಹೊಡೆದು ಮರಕ್ಕೆ ಬಿಗಿದು ನೀರು ಎತ್ತಿರಿ. ಅಲ್ಲದೆ ಮಂದಗಾಮಿನಿಯರಾದ ಸಜ್ಜಿ ರಂಭ ನಾಯಕಿಯರನ್ನು ನಿಲ್ಲಿಸಿರಿ. ಒತ್ತಿ ಬಂದ ತೆಟ್ಟು ಕೋಟಿ ದೇವತೆಗಳ ಗುಂಡಿಗೆ ಎಂಡಾಗಿರುವ ರಕ್ಕಸರ ಮಂಡಲಿಗೆ ತೃಪ್ತಿಪಡಿಸಿರಿ. ಬಂಡ ಚೆನ್ನಾಗಿ ಕೇಳುವುದನಾಗ ಚೆನ್ನಾಗಿ ಬರುವಂತವನಾಗ
ನಮ್ಮ ದಿಟ್ಟದ ಬಂದಿ ಕಾಣಿಯಲ್ಲಿ ಬಳಿಲಿಕ್ಕೆ ಸಂದೇಹವಿಲ್ಲದೆ ಪ್ರಣಯಕ್ಕೆ ಉದ್ಯುಕ್ತನಾಗು ಕಂಡಿಯ ಸರಪತಿಯೇ ಇನ್ನು ಮೇಲೆ ಮಾಡ್ತಿತ್ತು ಪ್ರತಿದಿನ ನಿತ್ಯ ಒಂದಕ್ಕೆ ಭತ್ತ ಒಂದು ಸೇರು ಜೋಳ ಒಂದು ಸೇರು ಒಂದು ದುಡ್ಡು ಉಪ್ಪಿಕಾರ ತಪ್ಪದೇ ಕೊಡುವನು ನೀನು 70 ಉಂಡು ನಮ್ಮ ಉದ್ಯಾನವನಕ್ಕೆ 20 ಕೊಳ ನೀರು ಹಾಕಬೇಕೆಂದು ನಮ್ಮ ಆಕೃತನಾದ ಸುಮ್ಮಗಾರದನ ಅಪ್ಪಣೆಯಾಗಿರುವುದು. ಇದರಂತೆ ನೀನು ನಡೆದರೆ ಹೋಯ್ತು, ಇಲ್ಲದಿದ್ದರೆ ಕಣ್ಣುಗಳನ್ನು ಕಿತ್ತು ಮಣ್ಣು ಪಾಲು ಮಾಡಿಬಿಡೋನು. ನೋಡಲೇ ಸುರಪತಿ ಯಾತಿಗೆ ಸುಮ್ಮನೆ ಇರ್ತಿ ಈ ರೀತಿ ಹೇ ರಕ್ಕಸ ಬೀಜನಾದ ನಿಶುಂಬನೆ ತಾಟನೆ ನಿನ್ನ ಆಜ್ಞೆಯಂತೆ ಸೆರೆಯಾಗುವೆನು. ರಾಜ ಸಾಂದ್ರಗುಣ ತೇಜ ನುಡಿಯನ್ನು ಕೇಳುತ್ತಾರ ಎನ್ನ ಪ್ರಾಣ ಪಾತೆಯ ಬೇಡ ದಾನವತೀಶನದ ಸುಮ್ಮ ಮಹಾರಾಜನೇ ಈ ಪರಿಂದ ಇರುತ್ತಿರುವುದು ನಮ್ಮ ಪರಮ ಹೋಗಕ್ಕೆ ನೀನೇ ಅರಸನಾಗಿ ನಮ್ಮನ್ನು ಬರೆಗೈಲೇ ಸೋಕಿದಲ್ಲದೆ ವಿರಸದಿಂದ ಸಕ್ತನಾದ ನಮ್ಮ ಪ್ರಾಣದೊಳಬನನ್ನು ಆ ಕೋಣೆಯಲ್ಲಿ ಹಾಕಿಸೋದಕ್ಕಿಂತಲೂ ಸರ್ಪ ವೇಣೇರಾದ ನಮ್ಮ ಕೋಣೆಗಳನ್ನು ನಿಮ್ಮ ಇಷ್ಟದ ಹೊತ್ತಿಗೆ ಮುರಿದು ಬಿಟ್ಟಿದ್ದರೆ ನೆಟ್ಟಗಾಗುತ್ತಿತ್ತು. ಕಂಡು ಈ ಪ್ರಕಾರ ಮಾಡಿದರೆ ಜಾಣರಾದವರು ಈ ಮಾತು ಮೆಚ್ಚಲಿಕ್ಕಿಲ್ಲ. ಹೇ ಪ್ರೇರಣಾದ ರಕ್ಕಸನೇ, ಮಾನಿತನಾದ ದೇವೇಂದ್ರನ ಸೀರೆಯನ್ನು ಪರಿಹರಿಸಿ ಎಂದು ಕರವಟ್ಟಿ ಬೇಡುವೆನು. ಮಾಡುವ ಹಣ್ಣೇನೆ ದೇವೇಂದ್ರನ ಅಪ್ಸರಾಂಗಿನಿ ಎಂಬ ಸತ್ಯನೇ ಒಡೆಯಾಳದಿಂದ ಕೈಗಳನ್ನು ಮುಗಿದು ಹಾಗೂ ನಿನ್ನ ಗಂಡನಾದ ದೇವೇಂದ್ರನ ಧರ್ಮ ಸೆರೆ ಬಿಡಿಯೆಂದು ಮರ್ಮದ ಮಾತುಗಳನ್ನಾಡಿದರೆ ವಾದಿಪರನ್ನು ವ್ಯತೆ ಪಡೆದಿದ್ದರೆ ತಾಳಕ್ಕೆ ಕೈ ಜಗತ್ತಿಗೆ ನಾನೇ ಕರ್ತೃ ಎಂದು 1000 ಸಾರಿ ನಿನ್ನ ಗ್ರಾಮದಲ್ಲಿ ಡಂಗೂರವನ್ನು ಹೊಡಿಸಿರುವನು. ಬಾವಳಿಗಳಿದ್ದು ಸಾರ್ಥಕವೇನು ಈ ಕೋಮಲಾಂಗಿ ಮತ್ತೇನು ಹೇಳ ಸಖಿ ರಾಜೇಂದ್ರ
ಎನ್ನ ನುಡಿಯನ್ನು ಕೇಳುವಂತ ಕೇಳು. ಅನಾದಿ ಪರಿಗೈದರೆ ಯೋಚನೆಯ ಸಖಿಗೈರ ಆ ಹೇ ಕಮಲಮುಖಿ ಹೇಳಾರದ ಸಖಿಮಣಿಗಳಿರ ಈ ಕೋಯಿ ರಕ್ಕಸರ ಮುಂದೆ ನಾವು ನಾನಾ ತರದಿಂದ ದುಃಖ ಮಾಡಿದರು. ಕಕಲತಿಯು ಸ್ವಲ್ಪವೂ ಬರದೇ ಹೋಯ್ತು. ಆ ಏನ ಹಕ್ಕಗಳಿರ ಈ ಕಲದಲ್ಲಿ ನಮ್ಮ ಪ್ರಾಣಕಾಂತನು ಈ ಸುಂಬನಿ ಸುಂಬರ ಕೈಯಿಂದ ಪಾರಾಗದುಂಟೆ ನಮ್ಮ ರಂಭ ದೂತಿಯರೇ. ಬಟ್ಟೆ ಹೇಗೆ ರೋಧಿಸುರಿ? ನಿನ್ನ ಗಂಡನಾದ ಅಸಮರ್ಥನಾದ ಪೌರುಷ ಪ್ರತಾಪವಲ್ಲ ಗಂಡು ಹೋಗಿರುವರೆ ಪುಂಡ ಹೋಯಾರಿ ಹೊಳೆನಾದ ನಮ್ಮ ಸುಂಬ ಮಹಾರಾಜನ ಬಳಿ ಉಂಟುಟ್ಟು ಸುಖವಾಗಿ ಕಾರ ಕಳೆಯುವಂತರಾಗಿರಿ. ಇಲ್ಲದಿದ್ದರೆ ನನ್ನ ಗಂಡನಾದ ದೇವೇಂದ್ರನ ಗುಂಡಿಗೆ ಹೆಲಬವನ್ನು ಉದಿರಿಸಿ ನಿಮ್ಮ ರಂಗತನ ಉಂಟು ಮಾಡಲೇ ಹೇಗೆ? ನಾರಿ ವಯ್ಯಾರಿ ಸರ್ಗಮ್ಮರಿ ಇಡೀ ನಮ್ಮ ಪಟ್ಟು ಎನ್ನ ನುಡಿಯನ್ನು ಕೇಳುವಂತ ನಾವು ಅಣ್ಣಗಳಾದ ಸುಂಬನಿ ಸುಂಬರೇ ರಂಬೇರ ಪ್ರಾಣನಾಥನಾದ ದೇವೇಂದ್ರನ ಹಂಬಲವನ್ನು ಮರೆತು ನಮ್ಮಲ್ಲಿ ಸಂಭ್ರದಿಂದ ಕಾಲ ಕರಳಿ ಎಂದೇಳು. ನಿಮ್ಮ ನಾಲಿಗೆಯೂ ಮಡಿಸಿ ಬಿಡೋದು. ಅಯ್ಯೋ ರಂಭಾದೇವಿ, ಈ ಭಾಗದಲ್ಲಿರುವ ಕೆರೆ ಬಾಯಿ ತುಮಿಕಿ ಸತ್ತು ಹೋದರೆ ಇದು ಒಂದು ಸುಖವೇ ಸರಿ. ನಮ್ಮಯ ಭಾರವೇ ತೀರಿ ಹೋಗುವುದು. ಸರ್ತಿಗೆ ಕಣ್ಣೀರು ಸುರಿಸಿ ನಮ್ಮಂತ ಪತಿರಥರನ್ನು ಗೋಳಾಡಿಸಿದರೆ ಕರ್ತುವಾದ ಶಂಕರೇಂದ್ರನು ನಿಮ್ಮನ್ನು ಮೆಚ್ಚೋದಿಲ್ಲ. ಕಂಡ್ರ ಗಂಡಗಲಿ ಸುಂಬರೇ ಸಜಿ ರಂಭನಾಯಕರೇ ನಾನಲ್ಲದೆ ಮತ್ತಾವ ಶಂಕರೇಂದ್ರನು ಮೆಚ್ಚದಿರುವನು.
ಹರಡಿಗಳನ್ನು ಬಿಟ್ಟು ಸ್ವಚ್ಛವಾಗಿ ನಮ್ಮಲ್ಲಿ ಬಾಳ್ವೆಯನ್ನು ಮಾಡುವುದು ಬಹಳ ಉತ್ತಮ ಕೆಲಸವಲ್ಲವೇನೆ? ತಂಗಮ್ಮ ಎನ್ನ ನುಡಿಯನ್ನು ಕೇಳುವಂತ ಕೇಳು, ಚೆನ್ನಾಗಿ ಹೇಳುವಂತ ಹೇರಂಬ ಮಾತೇರೆ ಈಗಿನ ಸಮಯ ಅಂತ ಕಠಿಣ ಕಾಲ ಬಂದುದೀತು. ನಮ್ಮ ಅಮರಾವತಿಯು ಅಷ್ಟೈಶ್ವರ್ಯವು ಆದಾವಾದ ಮರಾದ ಈ ರಕ್ಕಸರ ಕೈವಸವಾಗಿ ಹೋಯಿತು. ಅಯ್ಯೋ ಸಖಿಮಣಿಗಳರ ಈಗೇನು ಮಾಡಬೇಕಾಯ್ತು? ಕಾಂತನಂತೂ ಚಿಂತೆಯಲ್ಲಿ ಮುಳುಗಿ ಲೋಲಾಡುವಂತಾಯ್ತು. ಇಂದ್ರ ಮಹಾರಾಜರು ನಮ್ಮನ್ನು ಕಾಯೋದು ತಿಳಿದು ಹೋಯ್ತು. ಹಾಗೂ ಅಂತಃಪುರದ ಕೆಳ ಸುಖವೇ ಹೋಯಿತು. ತಿಳಿಯ ಅಮೃತ ನೇತ್ರರಂಬೆ ಮುಖಚಂದ್ರ ಬಿಂಬೆ ಮಾರ್ಗದಿಂದ ಪುನಃ ಪುನಃ ಮಾತನಾಡಿದರೆ ನಿಮ್ಮ ನಾಡಿನ ಸರ್ವನೇ ಸೀಳ್ಬಿಡುವನು. ಕಂಡಿರ ಇಂದ್ರ ಹೊಡಿತೀರಿ ಬಂಡ. ಇನ್ನು ಮೇಲೆ ನಿಮ್ಮ ಹೊರತೆ ನಟ್ಟಿಗೆ ಹಾಕಲ್ಲ. ಕಂಡಿರ ಇಂದ್ರ ರಾಣಿಯರೇ. ಆಯಾ ತಂಗಮ್ಮ ಏನ ನುಡಿಯನ್ನು ಕೇಳುವತ್ತ ಕೇಳು. ಕೇಳೆ ಮಾರಿ ದೈತ ದಿಸೆಗೆ
ಆ ಹೇರಂಬ ಆ ಯಾಕ ಬಾರಿ ಬಾರಿಗೂ ಶಸ್ತ್ರವನ್ನು ಹಿಡಿದು ಈ ಕ್ರೂರ ಜೀವಿಗಳಾದ ರಕ್ಕಸರು ತಮ್ಮ ಕೋರೆ ಹಲ್ಲಗಳನ್ನು ತೆರೆದು ಘೋರ ಧ್ವನಿಯಿಂದ ಕೂಗಿ ಚೀರಾಡುತ್ತಾ ಕೂಗಾಡುತ್ತಾ ಮಾರ್ಗೋಪದರಂತೆ ಕಾಡುವರು. ನೋಡಿದ್ರೇನೆ ನಾರಿಮಣಿಗಳಿರ ನಾ ಹೇಗೆ ಮನೆಯಲ್ಲಮ್ಮ ಸಖಿ ಮಣಿಗಳಿರ ಅಮ್ಮ ಸಚಿದೇವೆ ಆ ಮಾರಿ ದೈತರಾದ ಉಪದ್ರವವನ್ನು ಸಾಕ್ಷಾತ್ ದೇವರೇ ಪರಿಹರಿಸುವುದರಲ್ಲಿ ಮತ್ಯಾರ ಸ್ವಾಧೀನ ಇರುವುದು ಅಗ್ರಜಳೆ ಕಳ ಕುದಿಯದಿರಮ್ಮ ಸಂಭ್ರಮದ ಮುಖಿ. ಏನೇ ರಮ್ಯಾಳೆ, ನಿಮ್ಮ ಗಂಡನಾದ ಬಂಡ ದೇವೇಂದ್ರನ ಅಂಬಲವನ್ನು ಛೇದಿಸಿರಿ. ಅಪ್ಪೇ, ನಿಮ್ಮ ಯಾರನ್ನು ನಿಮ್ಮಾಗಕ್ಕೆ ಇತ್ತು. ನಮ್ಮಲ್ಲಿ ನಂಬಿಕೆಯಿಂದ 90 ವರ್ಷ ಕಾಲ ಕಳೆಯಿರಿ. ಅಪ್ಪೇ, ಎಲ್ಲವೇ ನಿಮ್ಮನ್ನು ನಿಮ್ಮ ಗಂಡನನ್ನು ನುಂಗಿ ಬಿಡುವನು. ಕೇಳಿದಿರಾ ನಾಗವೇಣಿಯಲ್ಲಿ? ಏನು ನುಡಿಯನ್ನು ಕೇಳುವಂತ ಕೇಳು. ಶಂಕರೇಂದ್ರನ ದಯ ಪೋಷ ಹೇ ಅಮ್ಮ ಚಂದ್ರಮುಖಿಗಳೇರ 1000 ಪಾಲಿಗೆ ಮಾತ್ರ, ನಮಗೆ ಮಾತ್ರ ಸಾಕ್ಷಾತ್ ಶಂಕರನ ಅಂತ ಕಣಿವು ತಪ್ಪಿ ಹೋಗಿರೋದು. ಆದ ಕಾರಣ ಈ ಕಷ್ಟವನ್ನು ಅನುಭವಿಸಬೇಕಾಯ್ತು. ಹೇ ಅಮ್ಮ ಮಾತಿಯೇ, ಮತ್ಯಾವ ಯತ್ನ ಇರೋದ ಕಾಮಿನಿ ಕಲಾಂಸ ಗಾಮಿನಿ. ನನ್ನ ನುಡಿಯನ್ನು ಚೆನ್ನಾಗಿ ಕೇಳುವಂತೆ ಅದೇನಿರೋದು ಹೇಳುತ್ತದೆ.
ಜಾಕ್ಷಿಯಾಳಾದ ಸಚ್ಚಿದೇವಿ, ಭಾರಿ ಭೀಕರದಿಂದ ಈ ಮಾರಿ ರಕ್ಕಸರು ನಮ್ಮನ್ನು ಈ ರೀತಿ ಕಷ್ಟಪಡಿಸುವರು ಹಾಗೂ ನಮ್ಮ ಇಂದ್ರ ಮಹಾರಾಜನ ಜಂಜೂರಿ ಬೇಡಿಯನ್ನು ಜಡೆದು ಬಂಧನಗೈದರು. ಮುಂದಿನ ಯತ್ನವೇನು ತತ್ಕಾಲದಲ್ಲಿ ನನಗೆ ನಿನಗೆ ತೋಚಲೊಲ್ಲದು. ನಾವು ನೀವು ಮಾಡಿದ ಪಾಪ ಇಂದಿನ ಜನ್ಮದ ಬಲಾತ್ಕಾರವು ಬಾಧಿಸುವುದೇನೇ ಕಮಲಮುಖಿ ಸಂಭ್ರಮದ ಮುಖಿ. ಇನ್ಯಾತ ವಿರುದ್ಧ ಪಟ್ಟು ಗೋಳಾಡಿವಿ? ನಮ್ಮ ಹುಮ್ಮೈದ ಹುಡುಗವನ್ನು ಮಾಡಿಕೊಂಡು ಸಂತೋಷದಿಂದ ಇರುವರಾಗಿರಿ. ಇಲ್ಲದಿದ್ದರೆ ಬಂಧಿಸಿ ಈ ಸಭಾಮಂಡಲದಲ್ಲಿ ಮಾಡಲಿಕ್ಕೆ ಹೊಡುವಂತೆ ನಿಮ್ಮ ಜಡೆಯನ್ನು ಹಿಡಿದು ದರಧರನ್ನು ಹೊಡೆಯುವೆನು. ಇಂದ್ರ ರಾಣಿಯರೇ, ಎಲ್ಲೋ ಗಂಡ ನನ್ನ ನುಡಿಯನ್ನು ಚೆನ್ನಾಗಿ ಕೇಳ. ನೀನು ಇಂಥ ಕ್ರೂರ ಭಾವದಿಂದ ಏಕೋಚಿತ ವಚನಗಳನ್ನಾಡಿದರೆ ಈ ಪತಿರತೆಯಾದ ಸಚಿಯನ್ನು ಮರ್ಯಾದೆ ಕಳೆದರೆ ಈ ಸಭಾದಲ್ಲಿರುವ ಭಾರಿ ಗುಣದವರಾದ ಜನರು ಒಪ್ಪುವರೇನು? ನೀನು ಇಂಥ ದೋಷ ಕಾರ್ಯವನ್ನು ಮಾಡಿ ನಾಶವಾಗಬೇಡ ಅಣ್ಣಯ್ಯನೇ. ನಾರಿಮಣಿಯರಾದ ನಮ್ಮನ್ನು ಬಾರಿ ಬಾರಿಗೂ ಕಾಪಾಡಬೇಕು ಮತ್ತು ಕಾಣಬೇಡವೆಂದ ಮುಚ್ಚಿನ ರಕ್ಕಸ ನಮ್ಮ ಮೇಲೆ ಇಷ್ಟಾಕೆ ಕಕ್ಕಸ ರನ್ನ ಮಣಿಯರಾದ ಸಚ್ಚಿ ರಂಬೆಯರೇ, ನೀವು ಸಣ್ಣ ದನಿ ಮಾಡಿ ಕಣ್ಣೀರಿ ಸುರಿಸಿ ನೀವು ಕೆರಗೊಡ್ಡಿ ಪರಿಪರಿಯಿಂದ ಅಲ್ಪರಿದರೆ ಬಿಡು ನಿನ್ನ ಜಂಬ. ಆಯಕ್ಕ ಹೇ ತಂಗಿಮ್ಮ, ನನ್ನ ನುಡಿಯನ್ನು ಚೆನ್ನಾಗಿ ಕೇಳ.
ಸಚಿದೇವಿ ಎತ್ತ ಮಿಸಕ್ಕಿದರು ನಮ್ಮ ಎಡಕ್ಕಿನ ಮೇಲೆ ತೆರೆದುಕೊಂಡಿರುವ ಘನವಾದ ಪಿಡಿಯೋ ಕ್ಷಣದಲ್ಲಿ ಮತ್ತಾರೇನು ಮಾಡುವುದಮ್ಮ ಸಚಿ? ಉಂಡುಟ್ಟ ನಮ್ಮ ಮಂದಿರ ಎಷ್ಟು ತಣ್ಣಗಿದ್ದರು ಈಕೋ ಈ ಬಂಡ ಮುಂಡೆ ಗಂಡರು ನಮ್ಮ ಮರ್ಯಾದೆಯನ್ನ ಕಳೆಯುತ್ತಾರಲ್ಲ. ಅವರ ಕಾಲಿಗೆ ಬೆಂಡೆ ಕಾಳದಷ್ಟು ರಸವಿಳಿದು ಸತ್ತರೆ ನಮ್ಮ. ಅದುವರೆಗೆ ಅವರಿಗೆ ಬಂಡಾಟ ಹೇಗೆ ತಪ್ಪಿತನಮ್ಮ? ಶ್ರೀ ಶಂಕರೇಂದ್ರನ ಪಾದಗತಿ ಇರುವುದು. ನೀನೇನು ಚಿಂತಿಸಬೇಡಮ್ಮ ಸಖಿ, ಈ ರಾಜೇಂದ್ರನ ಮುಖಿ. ಚಂದದಿಂದ ಮಂದಿ ಒಳಗೆ ಮಾತನಾಡಿದ್ರೆ ಸರಿ, ಇಲ್ಲದಿದ್ದರೆ ನೋಡು, ನೀವು ನಮ್ಮ ಸ್ತ್ರೀಯರ ವರ್ಗವನ್ನು ಮಾಡಿಕೊಂಡು ಚೆನ್ನಾಗಿ ಬಾಳೆ ಮಾಡಿದ್ದಾರೆ. ಬಂದಿರ ಸಖಿ ಮಣಿರ ಆ ಹೇಳ್ತೈತನಾದ ಸುಮ್ಮನೆ ದಟ್ಟನೆ ನಮಗೆ ನಿಷ್ಠರ ಮಾಡಿ ಕಷ್ಟಪಡುವುದಕ್ಕಿಂತಲೂ ಶ್ರೇಷ್ಠನಾದ ನಮ್ಮ ಪ್ರಾಣಪತಿಯ ಸೆರೆಯನ್ನು ಬಿಡಿಸಿ ಸುರರ ಮೊರೆಯನ್ನು ಕೇಳಿ ಅವರವರ ಬಂಧನವನ್ನು ಪರಿಹರಿಸಿ ಬಿಟ್ಟು ಕೊಟ್ಟಿ ಆದರೆ ಅರಣ್ಯಕ್ಕಾದ್ರೂ ಹೋಗಿ ಕಾಲ ಕಳೆಯುತ್ತೇವೆ. ಇಷ್ಟರ ಮಟ್ಟಿಗೆ ಸಿಟ್ಟು ಮಾಡದೆ ನಡೆಸಿಕೊಡು ತಂದೆ ಕರುಣ ಮಾಡಿ ಇನ್ನು ಮುಂದೆ ಅತಿ ಮೋಜಿನ ಮತ್ಸ ಗಂಗೆಯನ್ನು ಕಾಡಿದರೆ ಅಚ್ಚತ ಪಾಲ ನೇತ್ರನಾದ ಒಂದು ಶತಪೂರ್ವ ಶಂಕರೇಂದ್ರನು ನಿಮ್ಮನ್ನು ಮೆಚ್ಚುವನೇನ ಉತ್ತ ಮಾತಾಡುವ ಸ್ವಚ್ಛ ಗಾಮಿನಿಯರಾದ ಇಂದ್ರನ ಮಡದಿಯರೇ, ಸಭಾ ಮಧ್ಯದಲ್ಲಿ ಎಂಜಂ ಪಡಿಸಿದರು. ಗಂಕನೇ ನಿಮ್ಮ ಬಕ್ಕಿನ ಮಾತುಗಳೇ ಜಗ್ಗದಿಲ್ಲವೇ? ಪಾಪ ಶಬ್ದವನ್ನು ನುಡಿಯದಿರು. ವಾರದ ಸಭೆಯನ್ನು ಈಗಲೇ ತೆಕ್ಕಿಸದೆ ಹೇಗೆ? ನಮ್ಮನ್ನು ಹೊಂದಿಕೊಂಡು ಬಾಳ್ವೆ ಮಾಡಿದರೆ ಕೋಯಿ ಸಭಿಕರು ನೋಡುವಂತೆ ತಕ್ಷಣವೇ ನುಂಗಿ ಬಿಡಿದನು. ಬಹು ಹುಷಾರಿಯಿಂದ ಇರುವಂತವಳಾದರೆ ಸಚ್ಚು ಮಣಿಯೇ ಕೇಳುವಂತ
ಆ ಹೇ ರಕ್ಕಸ ತೀಸೇನಾದ ಸುಂಬ ಮಹಾರಾಜನೇ, ಈ ಕೋಯಿ ಸೆಕೆರ ಸಭೆಯಲ್ಲಿ ನಿನ್ನ ದಯಮಾಡುವ ಅನಯನೇ, ನಯ ಭಯದಿಂದ ಮಾತನಾಡುವೆನು. ಕಾಪಾಡು ದೈತ ಕೇಳಿ ನನ್ನ ಮಾತ. ಎನ್ನ ಪ್ರಾಣದೊಲ್ಲವನನ್ನು ಕೃಪಾ ಮಾಡಿ ಕಾಪಾಡು ದೈತ ಕೇಳಿ ನನ್ನ ಮಾತ. ಒಳ್ಳೆಯದನ ಪರಕ್ಕಸ ನಮ್ಮ ಮೇಲೆ ಇಷ್ಟೇಕೆ ಕಕ್ಕಸ. ಬಂಡ ಹಿಂದಣ ಬರ್ರಿ ಲಜ್ಜೆಗೆಟ್ಟು ಪುನಃ ಪುನಃ ಮಾತನಾಡಿದ್ರೆ ಜನರಿಗಾದರೂ ಬೇಸರ ಬರ್ದೇನೆ ಮಹಾನಾಗಿಯರು. ಉಸಿರು ಹಾಕಿದರೆ ನಾನು ಮಾಡತಕ್ಕ ಶತಗುತ್ತಿ ಏನಿಡ್ದು ಹೇಳು. ಹಲ್ಲುಗಳಲ್ಲಿ ನಾಲಿಗೆ ನಿಂತುಕೊಂಡು ಸುಮ್ಮನೆ ಕೋಮಲಾಂಗಿಯರೇ. ಹೋಗಬೇಡ ನುಡಿಯನ್ನು ಕೆಲವತ್ತರ ಎಲ್ಲೋ ನಿಸಾಚರಣೆ. ಪ್ರಾಚೀನರಾದವರು ಈ ಭೂಚಕ್ರದಲ್ಲಿ ನೀ ತತ್ವದಿಂದ ಆಚರಿಸಿದರೆ ದೋಷವು ಸಂಘಟಿಸುವುದು ಹೇಗೆ? ಸಾವಿರ ತಪ್ಪು ನಮ್ಮದಿದ್ದರು ಏಸದೆ ಮರ್ಮವನ್ನು ತಿಳಿದು ನಮಗೂ ನಮ್ಮ ಗಂಡನಿಗೆ ಬಂದ ಬಂಧನವನ್ನು ವಿಮೋಚನೆ ಮಾಡು. ನಿನ್ನ ಕಾಲಿಗಾದ್ರೂ ಬಿಟ್ಟು ನನ್ನ ಹಿಂದಿನ ಪಾಪದ ಕರ್ಮವನ್ನು ಕಳೆದುಕೊಳ್ಳುತ್ತೇನೆ. ಕಂಡಿಯನ್ನೋ ಪಂಡ ಸುಮ್ಮನೆ ಮರ್ಯಾದೆ ಕಾಯಬೇಕೆಂಬ ಈ ಸರಿಗರತೆಯಲ್ಲಿ ಯಾರಿಗೆ ಬರಬೇಕು ಹೇಳು. ಮರಳು ಮಾತಾಂಗಿಯರನ್ನು ನಾನು ಬಲ್ಲೆನು. ಒಳ್ಳಲೋಚನೆ ಮತ್ತೇನು ಸೂಚನೆ? ಹಾಗೆ ತಂಗಮ್ಮ ಎಲ್ಲೋ ಬಂದ ಕೆಲವು